ನಮಸ್ಕಾರ ಎಲ್ಲರಿಗೂ. ಇಂದಿನಿಂದ ನಾವು ವಿಷ್ಣು ಸಹಸ್ರನಾಮ ಸೀರೀಸನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಸೀರೀಸಲ್ಲಿ ಪ್ರತಿದಿನ ನಾವು ವಿಷ್ಣು ಸಹಸ್ರನಾಮದಿಂದ ಒಂದು ಶ್ಲೋಕವನ್ನು ಅಪ್ಲೋಡ್ ಮಾಡುತ್ತೇವೆ ಮತ್ತು ಅದರೊಂದಿಗೆ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಸಹ ನಾವು ತಿಳಿಸುತ್ತೇವೆ ಮತ್ತು ಈ ನಿರ್ದಿಷ್ಟ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ಈ ಇಡೀ ವಿಶ್ವದ ರಕ್ಷಕನಾದ ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ಯಾವಾಗಲೂ ದೈವಿಕ ರಕ್ಷಣೆಯನ್ನು ನೀಡುತ್ತಾನೆ. ವಿಷ್ಣು ಸಹಸ್ರನಾಮವು ವಿಷ್ಣುವಿನ ಸಾವಿರಾರು ದೈವಿಕ ನಾಮಗಳ ಸುಂದರವಾದ ಸ್ತೋತ್ರವಾಗಿದ್ದು, ಇದನ್ನು ಎಲ್ಲ ವಿಷ್ಣು ಭಕ್ತರು ಆತನನ್ನು ಮೆಚ್ಚಿಸಲು ಪಠಿಸುತ್ತಾರೆ. ವಿಷ್ಣು ಸಹಸ್ರನಾಮವನ್ನು ಹೆಚ್ಚಾಗಿ ಪ್ರತಿಕೂಲತೆಗಳು, ಶತ್ರುಗಳು ಮತ್ತು ದೂರದೃಷ್ಟಗಳನ್ನು ಎದುರಿಸಲು ಮತ್ತು ವಿಷ್ಣುವಿನ ಆಶ್ರಯ ಪಡೆಯಲು ಪಠಿಸಲಾಗುತ್ತದೆ. ವಿಷ್ಣುವಿನ ಸಾವಿರ ನಾಮಗಳ ರಕ್ಷಣಾತ್ಮಕ ಶಕ್ತಿಯು ಭಕ್ತರನ್ನು ಜೀವನದ ಸವಾಲುಗಳಿಂದ ರಕ್ಷಿಸುತ್ತದೆ. ಅವರು ವಿಷ್ಣುವಿನ ದೈವಿಕ ರಕ್ಷಣೆ ಮತ್ತು ಆರೈಕೆಯಲ್ಲಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಭಗವಂತ ವಿಷ್ಣುವು ಅಂತಿಮ ರಕ್ಷಕನಾಗಿರುವುದರಿಂದ ಅವನ ಉಪಸ್ಥಿತಿಯು ನಮಗೆ ಸಕಾರಾತ್ಮಕತೆ, ಭರವಸೆ, ಸುರಕ್ಷತೆ ಮತ್ತು ಮಾರ್ಗದರ್ಶನವನ್ನು ಖಚಿತಪಡಿಸುತ್ತದೆ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಪೂರ್ವ ಪೀಠಿಕೆಯು ರಾಜ ಯುಧಿಷ್ಠಿರ ಮತ್ತು ಭೀಷ್ಮ ಪಿತಾಮಹರ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತದೆ. ಎರಡನೆಯದು ವಿಷ್ಣುವಿನ 1000 ನಾಮಗಳನ್ನು ಒಳಗೊಂಡಿರುವ ಸ್ತೋತ್ರ ಭಾಗ ಮತ್ತು ಕೊನೆಯದಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರದ ಫಲಶ್ರುತಿಯನ್ನು ಒಳಗೊಂಡ ಉತ್ತರ ಪೀಠಿಕೆಯಾಗಿದೆ. ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು 3 ವಿಧಗಳಲ್ಲಿ ಪಠಿಸಬಹುದು. ಮೊದಲನೆಯದಾಗಿ ವಿಷ್ಣುವಿನ ಪೂಜೆ ಮಾಡುವಾಗ ತುಳಸಿ ಎಲೆಗಳನ್ನು ವಿಷ್ಣುವಿನ ಪ್ರತಿಯೊಂದು ನಾಮಕ್ಕೆ ಅರ್ಪಿಸುವ ಮೂಲಕ ಪಠಿಸಬಹುದು. ಎರಡನೆಯದಾಗಿ ತುಳಸಿ ಜಪಮಾಲೆಯೊಂದಿಗೆ ಪಠಿಸಬಹುದು ಮತ್ತು ಮೂರನೆಯದಾಗಿ ಪಾರಾಯಣ ರೂಪದಲ್ಲಿ ಪಠಿಸಬಹುದು. ಯಾವುದೇ ರೀತಿಯ ಪಠಣದಲ್ಲಿ ಅದು ನಮ್ಮನ್ನು ವಿಷ್ಣುವಿನ ದೈವಿಕ ರೂಪಕ್ಕೆ ಸಂಪರ್ಕಿಸುತ್ತದೆ. ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸರಿಯಾದ ಮಾರ್ಗವೆಂದರೆ ಪ್ರತಿಯೊಂದು ಶ್ಲೋಕ ಅಥವಾ ವಿಷ್ಣುವಿನ ಪ್ರತಿಯೊಂದು ಹೆಸರಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರ ಮೇಲೆ ಧ್ಯಾನ ಮಾಡುವುದು. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅಪಾರ ಪ್ರಯೋಜನಗಳನ್ನು ಪಡೆಯಲು ನಮಗೆ ಸಹಾಯವಾಗುತ್ತದೆ. ನಾವು ಯಾವಾಗಲೂ ಅತ್ಯಂತ ಭಕ್ತಿ ಮತ್ತು ಏಕಾಗ್ರತೆಯಿಂದ ವಿಷ್ಣುವಿನ ನಾಮಗಳನ್ನು ಜಪಿಸಬೇಕು. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಜಪಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ, ಸಂಪತ್ತು, ಐಶ್ವರ್ಯ, ಉತ್ತಮ ಯೋಗಕ್ಷೇಮ, ಧೈರ್ಯ, ಜೀವನದಲ್ಲಿ ಯಶಸ್ಸು, ಕೀರ್ತಿ, ಉತ್ತಮ ವಿದ್ಯೆ ಪಡೆಯಲು ಸಹಾಯವಾಗುತ್ತದೆ. ಇದು ನಮಗೆ ಆತ್ಮಸುಖ, ಆತ್ಮತೃಪ್ತಿ ಮತ್ತು ಆತ್ಮಧೈರ್ಯವನ್ನು ನೀಡುತ್ತದೆ. ಈ ಸ್ತೋತ್ರವನ್ನು ನಿರಂತರವಾಗಿ ಪಠಿಸುವುದರಿಂದ ಮೋಕ್ಷವನ್ನು ಸಹ ಪಡೆಯಬಹುದು ಎಂದು ನಂಬಲಾಗಿದೆ. ಇಂದು ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಮೇಲೆ ಚಿಂತನೆ ಮಾಡೋಣ. ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕವು ಹೀಗಿದೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇದು ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕ. ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕವು ಶ್ರೀ ಗಣೇಶನಿಗೆ ಸಮರ್ಪಿತವಾಗಿದೆ. ಈ ಸ್ತೋತ್ರದ ಅರ್ಥವು ಶ್ರೀ ಗಣೇಶನನ್ನು ವಿವರಿಸುತ್ತದೆ. ಈ ಸ್ತೋತ್ರವು ಬಿಳಿ ವಸ್ತ್ರವನ್ನು ಧರಿಸಿದ, ಎಲ್ಲೆಡೆ ವ್ಯಾಪಿಸಿರುವ ಮತ್ತು ಪೂರ್ಣ ಚಂದ್ರನಂತೆ ಪ್ರಜ್ವಲಿಸುವ ಶ್ರೀ ಗಣೇಶನಿಗೆ ನಾನು ನಮಸ್ಕರಿಸುತ್ತೇನೆ. 4 ತೋಳುಗಳನ್ನು ಹೊಂದಿರುವ ಮತ್ತು ಎಲ್ಲವನ್ನೂ ತಿಳಿದಿರುವ ಆ ಗಣೇಶನಿಗೆ ನಾನು ನಿನ್ನ ಸದಾ ನಗುತ್ತಿರುವ ಮುಖವನ್ನು ಧ್ಯಾನಿಸುತ್ತೇನೆ ಮತ್ತು ನನ್ನ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತದೆ. ವಿಷ್ಣು ಸಹಸ್ರನಾಮದ ಈ ಮೊದಲ ಶ್ಲೋಕದಲ್ಲಿ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ನಾವು ಗಣೇಶನನ್ನು ಪ್ರಾರ್ಥಿಸುತ್ತೇವೆ ಮತ್ತು ಧ್ಯಾನಿಸುತ್ತೇವೆ. ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ನಾವು ಎಲ್ಲವನ್ನು ನೋಡಿಕೊಳ್ಳಲು ಗಣೇಶನನ್ನು ಬೇಡಿಕೊಳ್ಳುತ್ತೇವೆ ಮತ್ತು ಸ್ತೋತ್ರವನ್ನು ಪಠಿಸುವಾಗ ನಮ್ಮ ಪಠನೆಯಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗದಂತೆ ನೋಡಲು ಗಣೇಶನ ಆಶೀರ್ವಾದವನ್ನು ಕೋರುತ್ತೇವೆ. ಶ್ರೀ ಗಣೇಶನು
ಪ್ರಥಮ ಪೂಜನೀಯ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಗಣೇಶನನ್ನು ವಿಘ್ನಕರ್ತ ಮತ್ತು ವಿಘ್ನಹರ್ತ ಎಂದು ಕರೆಯಲಾಗುತ್ತದೆ. ಅಂದರೆ ಗಣೇಶನು ಅಡೆತಡೆಗಳನ್ನು ಸೃಷ್ಟಿಸುವವನು ಮತ್ತು ಅಡೆತಡೆಗಳನ್ನು ತೆಗೆದುಹಾಕುವವನು. ಶ್ರೀ ಗಣೇಶನನ್ನು ಬುದ್ಧಿಕಾರಕ ಎಂದು ಕರೆಯಲಾಗುತ್ತದೆ. ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಬುದ್ಧಿಯನ್ನು ನೀಡುವವನು. ನಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳು, ದುಃಖಗಳು ಮತ್ತು ವೈಫಲ್ಯಗಳನ್ನು ತೆಗೆದುಹಾಕುವವನು. ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಅಥವಾ ಜೀವನದಲ್ಲಿ, ಶಿಕ್ಷಣದಲ್ಲಿ, ವ್ಯವಹಾರದಲ್ಲಿ ಮತ್ತು ಜೀವನದಲ್ಲಿ ನಿರಂತರ ವೈಫಲ್ಯಗಳನ್ನು ಎದುರಿಸುತ್ತಿರುವವರು ಈ ಶ್ಲೋಕವನ್ನು ಪ್ರತಿದಿನ ಜಪಿಸಬೇಕು. ಈ ಶ್ಲೋಕವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಈ ಶ್ಲೋಕದ ನಿರಂತರ ಪಠಣವು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ತರುತ್ತದೆ ಮತ್ತು ನಾವು ಯಾವಾಗಲೂ ಶ್ರೀ ಗಣೇಶನ ಆಶೀರ್ವಾದವನ್ನು ಪಡೆಯುತ್ತೇವೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ 41 ದಿನಗಳವರೆಗೆ 108 ಬಾರಿ ಈ ಸ್ತೋತ್ರವನ್ನು ಪಠಿಸಿ. ಇದಿಷ್ಟು ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಬಗ್ಗೆ. ಓಂ ನಮೋ ನಾರಾಯಣಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.